ಇವನೊಬ್ಬ ಪ್ರಾಣಿ ಪ್ರಿಯ. ಈ ಪಾಟ್ ಚಿನಿ ನೀನು ಹುಡ್ತಾಗ ಮಗಳೇ ಕೊಟ್ಟು ಇಲ್ಲೊಬ್ರು ಕಳ್ಳಿಯವ್ರು ಅವರೇ ಆಸೆ ಪಟ್ಟು ತಗೊಂಡೆ ಅಂದರೆ ನಮ್ಮ ಮನೆಯ ವಾತಾವರಣ ತರೋದು. ಅಷ್ಟೊಂದು ಖರ್ಚು ಮಾಡಿ ಎಜುಕೇಷನ್ ಏನು ಕೊಡಿಸ್ಬೇಕು, ಓದಿ 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 ಅಂತ. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪವನ ಲೋಕೇಶ್ ಕನ್ನಡ ವ್ಲಾಗ್ಸ್. ಹಾಗೆ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಆ್ಯಸ್ ಯೂಶ್ವಲ್ ಹಬ್ಬಗಳು ಒಂದರ ಹಿಂದೆ ಒಂದು ಹಬ್ಬಗಳು ಬರ್ತಿದೆ. ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ನಮಗೆ ಏಕಾದಶಿ ಮಾಡ್ತೀವಿ ನಾವು, ಉಪವಾಸ ಹಬ್ಬ. ಅದಕ್ಕೆ ಅಂದ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮಕ್ಕಳನ್ನ ಕರ್ಕೊಬರ್ಬೇಕು ಸ್ಕೂಲ್ಗೆ ಹೋಗಿ. ಇವಾಗ ಮಕ್ಕಳನ್ನ ಕರ್ಕೊಬರೋಣ. ಟೆರೆಸ್ ಮ್ಯಾಗೆ ಬಂದೆ ಗಾಯ್ಸ್. ಏಕಾದಶಿ ಹಬ್ಬ ಮಾಡ್ತೀವಿ ಅಂತ ಹೇಳೋದೆ ಅಲ್ವಾ. ಬಟ್ಟೆ ಎಲ್ಲ ಬಿದ್ದೋಗ್ಬಿಟ್ಟಿದ್ದಾವೆ. ಹಬ್ಬ ಮಾಡ್ತೀವಿ ಅಂತ ಹೇಳಿದೆ ಅಲ್ವಾ. ಒಂದು ನಿಮಿಷ. ಇಲ್ಲೊಬ್ರು ಕಳ್ಳಿಯವ್ರು ಅವ್ರ ಹೆಸರು ಕುಶಾನಿ ಸ್ಕೂಲಿಂದ ಬಂದು ಮಾಡ್ತಿರೋ ಕೆಲಸ ಏನಿಬ್ರು. ಎಲ್ಲ ಉತ್ಕೊಂಡಿದ್ದೀರಾ? ಎಷ್ಟು ರಸ್ಕ್ ಹಿಡ್ದಿದ್ಯಾ? ಅಷ್ಟು ರಸ್ಕ್ ಹಿಡಿದು ತಿಂದರೆ ರಾತ್ರಿ ಊಟನೇ ಮಾಡಲ್ಲ ನೀನು. ಏನು ತೋರ್ಬೇಕು? ಅಪ್ಪಂಗೆ ಕಳಿಸ್ತೀನಿ ಅಪ್ಪಂಗೆ. ಇಲ್ಲ ಊದ್ಕೊಂಡು ರಸಕ್ಕೆ ತಿನ್ಬೇಕಾ ನೀನು? ಕಳಿಸ್ತೀನಿ ಅಪ್ಪಂಗೆ. ನೋಡಿಲಿ ಗಾಯ್ಸ್, ಔಸ್ಕೊಂಡು ರಸ್ಕ ಹಿಂಗೆ ತಿಂದರೆ ಹೊಟ್ಟೆ ಏನಾಗಲ್ಲ. ಕುಶನಿ ರಸಕ್ಕೆ ಜಾಸ್ತಿ ತಿನ್ನಬಾರ್ದು. ನಾನು ತರೋದೇ ಇಲ್ಲ ಇನ್ನು. ನೆಕ್ಸ್ಟು ರಸಕ್ಕೆ ತಿನ್ನಬಾರ್ದು ಕಣ್ರವ. ಹಂಗೆ ಅಷ್ಟೊಂದು ರಸಕ್ಕೆ ತಿನ್ನಬಾರ್ದು. ಏನಾಯ್ತು? ಸರಿ ಎದ್ದು ಬನ್ನಿ ಈ ಕಡೆ. ಅಲ್ಲ ಔದ್ಕೊಂಡು ಏನು ತಿನ್ನಬೇಡಿ. ಎದು ಒಂದು ತಗೊಂಡು ಕವರ್ ಕೊಡು. ಬೇಡ ಕಣಿದು, ಅಷ್ಟೊಂದು ತಿನ್ಬೇಡ. ಹೊಟ್ಟೆ ಲೂಸ್ ಮೋಷನ್ ಆದದ ಮೇಲೆ. ಅದು ಬರೀ ಮೈದಾ. ಏನೋ ಇರಲಿ ಸುಮ್ಮನೆ. ಮನೇಲಿ ಏನಾರು ಹಠ ಮಾಡಿದಾಗ ಕೊಟ್ರೈತೆ ಎರಡ ಅಂತ ಅಂದ್ಬಿಟ್ಟು ಇಟ್ಟಿದ್ರೆ. ಸ್ಕೂಲ್ಗೆ ನಾನು ದ್ರಾಕ್ಷಿ ಕೊಟ್ಟಿದ್ದೆ ತಾನೇ? ಹ್ಞೂ ಸ್ಕೂಲಿಗೆ ಬೇಕು, ಅದಕ್ಕೆ ಕೊಡು. ಎರಡು ತಗೊಂಡು. ಕುಶನಿ ನೀನು ಒಂದು ಇಟ್ಕೊಂಡು ಕೊಡು ಮಗಳೇ. ಇನ್ನೆರಡ ಎತ್ತಿಡಣ. ಕೊಡು. ಕಾಣಿಸ್ತಲ್ಲ. ಎದು ನೀನು ಕೊಡು. ಕವರ್ ಕೊಡು ನನಗೆ. ರಸಕ್ಕೆ ಬೇಡ, ಕವರ್ ಬೇಕು. ಕೊಡು ಕವರ್. ಮಗನೇ ಕವರ್ ಕೊಡು, ಎತ್ತಿಡೋಣ. ಅಷ್ಟೆಲ್ಲ ತಿನ್ನಕ್ಕಾಗುತ್ತಾ? ಹೊಟ್ಟೆನೋ ಬರುತ್ತಷ್ಟೇ. ಕೊಡು ಬಂಗಾರಿ ಬೇಗ. ಕವರ್ ಬೇಕು ನನಗೆ. ಹಿಂಗೆಲ್ಲ ಹೇಳಿದ್ರೆ ಕೇಳಲ್ಲ ಗಾಯ್ಸ್. ಏಟ್ ಕೊಟ್ಟೆ ಇಸ್ಕೋಬೇಕೀಗ. ಒಡೆದೇ ಇಸ್ಕೋಬೇಕೀಗ ಇಬ್ರಿಗೂ. ಕವರ್ ಕೊಡು ಇದಮ್ಮ. ನೋಡಿ, ತಿರುಪತಿಗೆ ಹೋಗಿ ಬಂದಾಗಿದ್ದು ಎಷ್ಟು ಮೆಸ್ಸಿಯಾಗಿ ಹೋಗಿದೆ. ಫುಲ್ಲು ಮೆಸ್ಸಿ. ಇದೆಷ್ಟು ಆಸೆ ಪಟ್ಟು ತಗೊಂಡೆ ಅಂದರೆ ಬಟ್ ಯೂಸೇ ಮಾಡಲಿಲ್ಲ. ಒಂದೆರಡು ತಿಂಗಳೇನೋ ಹಾಕಿದ್ವಿ ಅಷ್ಟೇ. ಬಟ್ ಮೇಲೆ ಸೀಟ್ ಹಾಕ್ಸಿದ್ರೆ ಅವಾಗ ಹಾಕೋಣ ಅಂತ ಇಟ್ಕೊಂಡಿದ್ದೀವಿ. ನೋಡೋಣ. ಎಲ್ಲ ಸುಮ್ಮನೆ ಸ್ಟೋರ್ ರೂಮ್ದು ಇವೆಲ್ಲ ಇಟ್ಟಿದ್ವಿ. ಇದು ಅಷ್ಟೇ 3000 ಏನೋ ಕೊಟ್ಟು ತೊಗೊಂಡಿದ್ದು. ಅವಾಗಿನ ದೇವ್ರ ಮನೆ ಇರಲಿಲ್ಲ ಅಂತ ಇದು ವೇಸ್ಟ್. ಸುಮ್ಮನೆ ಇಟ್ಟಿದ್ದೀನಿ. ಯಾರಾದರೂ ಕೇಳಿದ್ರೆ ಸುಮ್ಮನೆ ಕೊಟ್ಬಿಡ್ಬೇಕಾದಾಗೆ. ಯೂಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಗೈಸ್. ಇದು ಚಕ್ಲಿ ಮತ್ತು ನಿಪ್ಪಟ್ಟಿಗೆ ಅಕ್ಕಿ ತೊಳೆದಾಕಿದ್ದೆ. ನಾವು ಈ ಹಬ್ಬಕ್ಕೆ ತಿಂಡಿ ಮಾಡಬೇಕು. ಚಕ್ಲಿ ಮತ್ತು ನಿಪ್ಪಟ್ಟು ಮಾಡೋಣ ಅಂತ. ಬಿಸಿಲಲ್ಲಿ ಒಣಗಿಸ್ಬಾರ್ದು ಅಂತ ಹೇಳ್ತಾರೆ ಅಕ್ಕಿನ. ಹಾಗಾಗಿ ನೆರಳಲ್ಲಿ ಹಾಕಿದ್ದೀನಿ. ನೋಡೂ ಇಲ್ಲ ಏನಾಗಿದ್ದಾವೆ ಅಂತ. ಅಕ್ಕಿ ನೋಡೋಣ. ಒಣಗಿದ್ದಾವೆ. ನಾಳೆ ಕೊಟ್ಟು ಕಳಿಸ್ತೀನಿ. ಬಿಸಿ ಮಾಡಿಬಿಟ್ಟು ಬೆಳಿಗ್ಗೆ ಇಲ್ಲ ಸಂಜೆ ಕೊಟ್ಟರು ಆಗುತ್ತೆ. ಏಕಾದಶಿ ಮಾಡಬೇಕು. ಪುನಃ ಅದಾದಮೇಲೆ ಮಾರ್ಲಮಿ ಹಬ್ಬ ಸ್ಟಾರ್ಟ್ ಆಗುತ್ತೆ. ಪಕ್ಷಕ್ಕೂ ಮಾಡಬೇಕು. ಅಕ್ಕಿ ತೊಳೆದಾಕಿದೆ. ಕಳ್ಳರು ಬಂದರು. ನಾನು ಎಲ್ಲಿರ್ತೀನಿ ಅಲ್ಲೂ ಬಂದ್ಬಿಡ್ಬೇಕಲ್ವ ನೀವು?
ಏನಿದು ಇಷ್ಟ ಹರಗ್ ಮಡ್ಗಿದಿರಲ್ಲ ಇಲ್ಲೆಲ್ಲ ನೋಡಿಲಿ, ಇದೆಲ್ಲ ನೀವೇ ಹರ್ಗಿರೋದು. ಬೇಡ ಕಣ್ಗುಷನಿ, ಆ ಸೈಕಲ್ ಅಟ್ಟದ ಮೇಲೆ ಇರ್ಸಿದ್ರೆ ಆಗೋದು. ಇದೆಲ್ಲ ಈ ಕಡೆ ಸೈಡ್ ಎಲ್ಲ ಫುಲ್ ನೀವೇ ಹರ್ಗಿರೋದು. ತೆಂಗಿನಕಾಯಿ ನೋಡಿ, ಸೊಸೈಟಿ ಎಗ್ಗಿಂಗ್ ಸ್ಟೋರ್ ಮಾಡಿಡೋದು. ಅವಯ್ಯ ಬಂದಿರೋ ಕೊಟ್ಟಿದ್ರೆ ಆಗೋದು. ಗೈಸ್, ನಾವು ಬ್ಯಾಂಗ್ಳೂರಲ್ಲಿ ಯೂಸ್ ಮಾಡ್ತಿದ್ದ ಹಾಸಿಗೆ 50 kg ಹತ್ತಿ ಏನೋ ಹಾಕ್ಸ್ಬಿಟ್ಟು ಮಾಡಿಸಿದ್ದು. ತುಂಬ ವೇಟು, ಇಬ್ಬರು ಇದ್ರೂ ಎತ್ತಕ್ಕಾಗಲ್ಲ. ಬಟ್ ವೇಸ್ಟ್. ಚಿನಿ ಹಾಸಿಗೆನೇ ಒಣಗಿಸಿಲ್ಲ ಕಣೆ, 3 ವರ್ಷದಿಂದ ಕಟ್ಬಿಟ್ಟು ಹಂಗೆ ಇಟ್ಬಿಟ್ಟಿದ್ದು. ಊಟದಿಲ್ಲ ತಗಿ ಬೇಡ ಅಲ್ಲ, ಹಬ್ಬಕ್ಕೆ ಯೂಸ್ ಆಗ ವೇಸ್ಟ್ ಮಾಡಬೇಡ ಇದನ್ನ. ಅಜ್ಜಿ ಹೋಯ್ತದ ಅಲ್ಲಿ ಬಗ್ ನೋಡ್ಬಿಡಿ, ಕೆಳಗೆ ಬನ್ನಿ. ಅಲ್ಲಿ ಬಗ್ ನೋಡ್ಬೇಡ ಖುಷಿಯಲ್ಲಿ, ಬಗ್ ನೋಡ್ಬೇಡ. ನಡಿ ನಡಿಮಾ ಬಾಯಿಲಿ. ಅದು ಯಾವುದೋ ಪಾಪು ಬಗ್ ನೋಡಕ್ ಹೋಗಿ ಕೆಳಗಡೆ ಬಿದ್ಬಿಟ್ಟಿತ್ತಂತೆ. ಬಗ್ ನೋಡಕ್ ಹೋಗ್ಬಾರ್ದು. 3 years ಪಾಪುನೇ, 3 years ಪಾಪುನೇ. ಬಟ್ಟೆ ಎಲ್ಲ ಕೆಳಗೆ ಬಿದ್ದು ಹೋಗಿದ್ದಾವೆ. 3 years ಪಾಪು. ಗಾಯ್ಸ್, ವೆದರ್ ಏನು ಸಖತ್ತಾಗಿದೆ ಅಂದರೆ ಫುಲ್ಲು ಕ್ಲೌಡಿ. ಮಧ್ಯಾಹ್ನ ಎಲ್ಲ ಬಿಸಿಲು, ಇಷ್ಟೊತ್ತಿನಲ್ಲಿ ಮೋಡ. ಸೂಪರಾಗಿದೆ. ಲಕ್ಷ್ಮಿ ನಮ್ಮ ಮನೆಯ ವಾತಾವರಣ ಮೋಡ ಇದ್ದರೆ ಚೆಂದ, ಬಿಸಿಲಿದ್ರೆ ಬರೋಕ್ಕೆ ಆಗಲ್ಲ ಈಚೆಗೆ. ಅಷ್ಟು ಟೆರೆಸ್ ಎಲ್ಲ ಸುಡ್ತಾ ಇರುತ್ತೆ. ಆ್ಯಕ್ಚುಲಿ ಇಲ್ಲೊಂದು ಪಾಲ್ಟ್ ಇದೆ. ಈ ಪಾಟ್ ಚಿನಿ, ಇದು ನೀನು ಹುಡ್ತಾಗ ಮಗಳೇ ಕೊಟ್ಟಿದ್ದು. ಇದನ್ನ ಮದರ್ವುಡ್ಡಲ್ಲಿ ಕೊಟ್ಟಿರೋದು. ಹೆಸರೇ ಹೊರ್ಟೋಗ್ತಿದೆ. ಮದರ್ವುಡ್ ಇಬ್ರಿಗೂ ಒಂದೊಂದು ಕೊಟ್ಟಿದ್ರು. ಒಂದು ಅಲ್ಲೇ ಮನೇಲೇ ಬಿಟ್ಬಿಟ್ಟು ಬಂದ್ಬಿಟ್ರು ಬೆಂಗಳೂರಲ್ಲಿ. ಏನಾರು ಗಿಡ ಹಾಕಿದ್ರೆ ಆಗೋದು ಖುಷಿ. ಬೆಳಿಗ್ಗೆ ನೀರು ಹಾಕ್ಬಿಟ್ಟು ಒಂದು ತುಳಸಿ ಹಾಕ್ತೀನಿ ಸುಮ್ಮನೆ. ಮಗಳೇ ಹತ್ತು ಬೇಡ ಅಂತ ಹೇಳಿದ್ದು. ಇಲ್ಲಿ ಹತ್ತು ಬೇಡ, ಬಾಯಿ ಕಡೆ. ನೀನು ಹುಡ್ತಾ ಕೊಟ್ಟಿರೋದು ಹುಟ್ಟಿದಾಗ. ನೋಡ ಏನಾದರೂ ಹಾಕೋಣ. ವೆಲ್ಸಿ ನಡಿ ಹೋಗೋಣ. ಇಳಿಯಪ್ಪ ಬೇಗ, ಲೇಟ್ ಮಾಡ್ತೀಯ ಕಣ್ಕುಶನಿ. ನನಗೆ ಫಾಸ್ಟ್ ಗಿಳಿಮಂತೆ. ಫಾಸ್ಟ್ ನಿಧಾನಕ್ಕೆ ನೋಡ್ಕೊಂಡ್ಲಿ ಇವತ್ತು ತಾಯಿ. ಆಮೇಲೆ ಇನ್ನೇನು ಇಲ್ಲೇ ಇರಲ್ಲ ನಾನು. ಮನೆ ನೋಡಿ ಎಷ್ಟು ಹರಗಿಟ್ಟಿದ್ದೀರಾ, ಇವಾಗೆಲ್ಲ ನಿತ್ಕೊಬರ್ಬೇಕು. ಅಯ್ಯಪ್ಪ, ಬೆಳಿಗ್ಗೆಯಿಂದ ಎತ್ತಿದ್ರು ಬಂದ ತಕ್ಷಣ ಅಷ್ಟು ಹರಗ್ ಮಡಗ್ತೀರಾ. ಇಳಿ ಇವಾಗ ಖುಷಿ, ಬೇಗ. ಇಲ್ಲ ಇಲ್ಲೇ ಇರ್ತೀನಿ. ಇದೇನು ಮನೇನೋ, ಎಷ್ಟು ನೀಟಾಗಿ ಇಟ್ಟಿದ್ನೆ ನೀವು ಬರೋಕ್ಕಿಂತ ಮುಂಚೆ. ಏನೇ ಇದು? ಏನಿದು? ದಯವಿಟ್ಟು ಅಜ್ಜಿ ಮನೆಗೆ ಹೋಗ್ಬಿಡಿ, ಕೈ ಮುಗಿತೀನಿ, ಸರಿನಾ? ಇಲ್ಲಿಗೆ ಬರೋದು, ಸುಮ್ಮನೆ ಹೋಗ್ಬೇಡ ನೀನು. ಖುಷಿಮಾ, ಅಜ್ಜಿ ಇಲ್ಲಿಗೆ ಬರುತ್ತೆ, ಹೋಗ್ಬೇಡ ಬಾ. ನನ್ನ ಮಕ್ಕಳಿಗೆ ಆಲ್ರೆಡಿ ಎಕ್ಸಾಮ್ ಟೆಸ್ಟ್ ಇದೆ. ಕ್ವಶನ್ ಪೇಪರ್ ಕಳಿಸಿದ್ದಾರೆ. ರೈಮ್ಸು 2. ಯಾವ್ದು ಮಗಳೇ? ಟೆಡಿ ಬೇರ್ ರೈಮ್ಸ್ ಒಂದು. ಹಾಂ, ಆ ಥರ ಹೇಳಿದ್ರೆ ರೈಮ್ಸಾ? ಟೆಡಿ ಬೇರ್ ಅಂದರೆ ಟೆಡಿ ಬೇರ್ ಟರ್ನ್ ಅರೌಂಡ್. ಟರ್ನ್ ಅರೌಂಡ್. ಇಳಿ ಖುಷಿ ನೀನು ಕೆಳಗಡೆ. ಒಳ್ಳೆ ಕೆಲಸ. ನನಗೂ ಸುಮ್ಮನೆ ಬೇಡ ಪ್ಲೀಸ್.
3 ಇಯರ್ಸ್ ಮಕ್ಳಿಗೆ ಎಕ್ಸಾಮು ಗಾಯ್ಸ್. ನಗು ಬರುತ್ತೆ. 3 ಇಯರ್ಸ್ಗೆ ನಾವು ಇನ್ನು ಅಂಗನವಾಡಿಗೂ ಕರೆಕ್ಟಾಗಿ ಹೋಗ್ತಿರ್ಲಿಲ್ಲ. ಇವರು 3 ಇಯರ್ಸ್ಗೆ ಎಕ್ಸಾಮ್ ಅಟೆಂಡ್ ಮಾಡ್ತಿದ್ದಾರೆ. ನಾನಂತೂ ಈ ಕಡೆ ಸಕ್ಕತ್ ಬ್ಲ್ಯಾಕ್ ಕಾಣಿಸ್ತಾ ಇದ್ದೀನಿ. ಅದ್ರ ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ರೀಮು ಹಾಕಿಲ್ವೇನು. ಈ ಕಡೆ ಸ್ವಲ್ಪ ಕಲರ್ ಬರ್ತಿದೆ. ಇರೋ ಕಲರ್ ಎಲ್ಲ ಹೋಗುತ್ತೆ. ಎಕ್ಸಾಮ್ ಇದೆ. ಎಕ್ಸಾಮಿಗೆ ರೆಡಿಯಾಗಿದೆಯಾ? 1 2 3 ಹೇಳಬೇಕು. ಆಮೇಲೆ ಎಲ್ಲನೂ ಹೇಳ್ದಾ? ಗುರುವಾರ ಎಕ್ಸಾಮ್ ಇರೋದು, ನಾಡಿದ್ದು ಅಷ್ಟೊತ್ತಿಗೆ ರೆಡಿ ಮಾಡಬೇಕು. ಕ್ವಶನ್ ಪೇಪರ್ ಕಳಿಸಿದ್ದಾರೆ, ನಾವೇ ಪ್ರಿಪೇರ್ ಮಾಡಬೇಕಂತ ಎಲ್ಲ ಹೇಳ್ತಾರೆ. ರೈಮ್ಸ್ ಒಂದು ಕಲಿಸ್ಬೇಕು, 2 ರೈಮ್ಸ್ ಅದ್ಬಿಟ್ಟು ಇನ್ನೆಲ್ಲ ಹೇಳ್ತಾರೆ ಅಲ್ಲ ಬಂಗಾರಿ? ಸಂಡೇ ಮಂಡೇ ಜಾನ್ವರಿ ಫೆಬ್ರವರಿ 1 2 3 ತೀಟೆ ಮಾಡ್ತಾರೆ ಅನ್ನೋದು ಬಿಟ್ರೆ ಓದೋದು ಪರವಾಗಿಲ್ಲ, ಆವ್ರೇಜ್. ನಿಂಗೆ ಎಕ್ಸಾಮ್ ಇದೆ ಮಗಳೇ, ಎಕ್ಸಾಮ್ ಇದೆ ನಿನಗೆ. ಥರ್ಸ್ಡೇ ಎಕ್ಸಾಮ್ ಇದೆ ನಿನಗೆ. ಎಕ್ಸಾಮ್ ಹಂಗಂದ್ರೆ ಏನು ಅನ್ನೋದು ಕೂಡ ಅವಳಿಗೆ ಗೊತ್ತಿಲ್ಲ. ಎಕ್ಸಾಮ್ ಅಂದರೆ ಏನಂತಾನೆ ಗೊತ್ತಿಲ್ಲ ಅವಳಿಗೆ ಪಾಪ. ಎಕ್ಸಾಮ್ ಅಂದ್ರೆ ಏನವ? ಏನು ನಾಟಿ ಅಂತೆ? ಅಯ್ಯೋ, ಹಂಗಂದ್ರೆ ಏನು ಅನ್ನೋದು ಗೊತ್ತಿಲ್ಲ ಪಾಪ. ಊಟ ಮಾಡ್ಕೊಂಡು ಆರಾಮಾಗಿ ಆಟ ಆಡ್ಕೊಂಡಿರೋವು. ಕರ್ಕೋಗಿ ಹಾಕ್ಬಿಟ್ಟು ಆಗಲೇ ಸಂಡೇ ಮಂಡೇ ಬೇಗ ಒಂದ್ಸಲ ಹೇಳ್ಬಿಡು ನೋಡು. ಅವ್ರು ಕಲ್ತ್ಕೋತಾರಂತೆ ನೀನು ಹೇಳಿದ್ರೆ. ಅಲ್ಲಿ ಫೋನಲ್ಲಿ What's your name? What is your name? Huh? Miss Yadivi. Huh? Madam Miss Jessica. What's your brother name? My Miss Yadivi. My name is ಅನ್ಬಾರ್ದು ಅದಕ್ಕೆ. My brother name is ಯದುವೀರ್ ಅನ್ಬೇಕು. ಇಲ್ಲ ಬರೀ ಯದುವೀರ್. What is your mother name? Mother name is Yadivi. Pavanna. What is your father name? Father name is Yadivi Lokustapa. This is your village? Namuru Bombalali. Which is your ನಿಮ್ಮ ಸ್ಕೂಲ್ ಹೆಸರು? ವಾಟ್ಸ್ ಯುವರ್ ಸ್ಕೂಲ್ ನೇಮ್? Cool. Cool. ಏನು ಸ್ಕೂಲು? ವಿವೇಕಾನಂದ ಸ್ಕೂಲ್. ಬಾಯ್ ಮಾಡ್ಬಿಡು. ಇಲ್ಲ ಸುಮ್ನಿರೀಗ. ಚಿನಿ ಬೇಡ ಕಣವ, ಕೊಟ್ಬಿಡು ರನ್ನಣ್ಣಂಗೆ. ರನ್ನಣ್ಣ ಸಾಕತ್ತನ್ ಕೊಟ್ಬಿಡು. ಯಾಕೆ ನಾಯಿ ಜೊತೆ ಇಲ್ಲ ಹಂಗ ಆಡ್ಬಾರ್ದು ಕಣವ. ಗೈಸ್, ಒಂದು ನಾಯಿ ಹಿಡ್ಕೊ ಬಂದ್ಬಿಟ್ಟು ನಾಯಿ ಮರಿನ ಮುತ್ಕೊಡ. ಅದು ನಡುಕ್ತೈತೆ ಬಿಡು ಬಿಡು. ಅದು ಆಟ ಆಡ್ಲಿ. ಮುತ್ತೆಲ್ಲ ಕೊಡ್ಬಾರ್ದಂಗೆ ಬಾಯಲ್ಲಿ ಹೊಡ್ದಾಕ್ಬಿಡ್ತೀನಿ ನೀನ್ ಕೊಟ್ರೆ. ಇನ್ನ ತೂ ಬಾಯಿ ಹತ್ರ ಎಲ್ಲ ಕೈ ಹಾಕ್ಬೇಡ ಕಣು. ತಕೋಗಿ ಎಲ್ಲರೂ ಬಿಟ್ಬಿಟ್ಟು ಬರ್ತೀನಿ ಇರು ನಾಳೆ. ಇವನೊಬ್ಬ ಪ್ರಾಣಿ ಪ್ರಿಯ. ಸುಮ್ನಿರೀಗ ಬಿಡು ಸುಮ್ನಿರದ್ ಕೂತ್ಕೋತ ಸುಮ್ನಿರು. ಗೈಸ್, ಅವ್ನು ಸ್ಕೂಲ್ ಹತ್ರ ಇದ್ದಿದ್ದು ನಾಯಿ ಇದು. ಅಲ್ಲಿಂದ ಹಿಡ್ಕೊಬಂದು ಅದಕ್ಕೆ ಟಾರ್ಚರ್ ಕೊಡ್ತಾ ಕೂತಿದ್ದಾನೆ. ಬಿಡು ಅಲ್ಲಿಂದ ಹಿಡ್ಕೊಬಂದವನೇ ನಾನು ಸಾಕೋತೀನಿ ಅಂತ. ಅದಕ್ಕೆ ಏನು ಮುದ್ದು ಮಾಡ್ತಾರೆ. ಯದುಮ ಮುತ್ತೆಲ್ಲ ಕೊಡ್ಬಾರ್ದು ಮಗನೆ. ಬಾಯಿಲಿ ಕೈಯಲ್ಲೇ ಮುಟ್ಬಾರ್ದು. ಬಾಲ
ಯದುಮಾ ಬಿಡು ಈಗ ಬಿಡೋದು ಅಲ್ಲ ಅಲ್ಲಿರ್ಲಿ. ನಾನು 2 ಸಲ ತಗೊಂಡೋಗಿ ಆಚೆ ಬಿಟ್ಬಿಟ್ಟು ಬಂದಿದ್ದೀನಿ. ಹೆಂಗಾದ್ರೂ ಮಾಡಿ ಹುಡಿಕೊಂಡು ಕರ್ಕೊಬತ್ತೀಯಲ್ಲ ಅದನ್ನ. ಮಕ್ಳಿರೋ ಹತ್ರ ಬೇಡ ಅಂದ್ಬಿಟ್ಟು ಎದು ಬೇಡ ಕಣಿದು ಎದು ಈ ಕಡೆ ತಗೋಬಾ, ಈ ಕಡೆ ತಗೋಬಾ ಈ ಕಡೆ. ಮಾ ಎಷ್ಟು ಇಷ್ಟಪಡ್ತೀಯ ನೀನು ಪ್ರಾಣಿಗಳನ್ನ. ಬಿಡು ಈಗ ಅದನ್ನ ಬಿಡು ಹೋಗ್ಲಿ. ಅದು ಸುಮ್ನೀರು ಇಲ್ಲೇ ಇರುತ್ತೆ, ಎಲ್ಲೂ ಹೋಗಲ್ಲ. ಓಕೆ ಗಾಯ್ಸ್, ನನ್ನ ಒಂದು ವಿಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀನು ಇವತ್ತು ನ್ಯೂಸಲ್ಲಿ ಸ್ಟೂಡೆಂಟ್ದು ನೀಡ್ದು ಎಕ್ಸಾಮ್ದು ಪೇಪರ್ ಏನೋ ಲೀಕ್ ಆಗಿರೋದಕ್ಕೆ ತುಂಬ ಸ್ಟ್ರೈಕ್ ನಡೀತಿದೆ. ಸ್ಟ್ರೈಕ್ ಅಂದರೆ ತುಂಬ ವರ್ಸ್ಟ್, ಅಂದರೆ ಮ್ಯಾನ್ ಹ್ಯಾಂಡ್ಲಿಂಗ್ ಈ ಥರ ಎಲ್ಲ ನಡೀತಿದೆ. ನೋಡಿದಾಗ ತುಂಬ ಭಯ ಅನ್ನಿಸ್ತು ಮತ್ತು ಬೇಜಾರಾಯಿತು. ಮತ್ತು ಗೈಸ್ ಪ್ಲೀಸ್ ಈ ಥರ ಎಲ್ಲ ಸ್ಟೂಡೆಂಟ್ ಲೈಫಲ್ಲೆಲ್ಲ ಆಟಾಡೋಕೆ ಹೋಗ್ಬಿಡಿ. ಬಿಕಾಸ್ ಒಂದು ಕನಸು ಅದು 1 ವರ್ಷ 2 ವರ್ಷದಾಗಿರಲ್ಲ. ಇಲ್ಲ ಅಂತ ಅಂದ್ರೂ ಒಂದು 15 ವರ್ಷದಿಂದ ತುಂಬ ಕಷ್ಟಪಟ್ಟು ಡಾಕ್ಟರ್ ಆಗಬೇಕು, ನೀಟ್ ಚೆನ್ನಾಗಿ ಬರೀಬೇಕು ಅಂತ ಅಂದ್ಕೊಂಡಿರ್ತಾರೆ. ಬಿಕಾಸ್ ಅವರ ಭವಿಷ್ಯದಲ್ಲಿ ಆಟ ಆಡ್ತೀರಾ ಅಂದರೆ ನೀವು ಪೊಲಿಟಿಷಿಯನ್ಸು. ಸ್ಟೂಡೆಂಟ್ಸ್ ಹತ್ರ ಪರವಾಗಿಲ್ಲ, ನಾವು ನಮ್ಮ ಒಂದು ಆಡಳಿತನ ಮಾಡ್ತೀವಿ ಅಂತ ಅಂದ್ಕೊಳ್ತೀರಾ ಅಂದರೆ ಹೇಗಂತಾರೆ ಅನ್ಕೋತೀರಾ, ಅದೇ ಜಾಗದಲ್ಲಿ ನಿಮ್ಮ ಮಕ್ಕಳಿದ್ರು ಹಾಗೆ ಮಾಡ್ತೀರಾ. ಬಿಕಾಸ್ ಎಲೆಕ್ಷನ್ ಮಾಡಿದ್ರೆ ವೋಟಿಂಗ್ ಫೇಕ್ಸ್ ಹಾಕಿಸ್ತಾರೆ, ಒಂದು ನೀಟ್ ಎಕ್ಸಾಮ್ ಪೇಪರ್ನೇ ಲೀಕ್ ಮಾಡಿಸ್ತಾರೆ. ಹೇಗೆ ಬದುಕೋದು ಗಾಯ್ಸ್? ಎಲ್ಲ ಈ ಥರ ಮೋಸನೇ ನಡೀತಿದ್ರೆ ನಮ್ಮ ಮಕ್ಳಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಏನಕ್ಕೆ ಎಜುಕೇಷನ್ ಕೊಡಿಸ್ಬೇಕು? ನನಗೆ ನಿಜ ಅದೇ ಅನ್ನಿಸ್ತಾ ಇರೋದು. ಅಷ್ಟೊಂದು ಖರ್ಚು ಮಾಡಿ ಎಜುಕೇಷನ್ ಏನು ಕೊಡಿಸ್ಬೇಕು? ಓದಿ ಅಂತ ಮಕ್ಳಿಗೆ ಅಷ್ಟೊಂದು ಪ್ರೆಷರ್ ಏನಕ್ಕೆ ಹಾಕಬೇಕು? ಅಷ್ಟೊಂದು ಪ್ರೆಷರ್ ಹಾಕ್ತೀವಿ, ಅಷ್ಟು ಚೆನ್ನಾಗಿ ಓದಿಸ್ತೀವಿ, ಅಯ್ಯೋ ನನ್ನ ಮಗ ಟಾಪರ್ ಬರಬೇಕು ಅಂತ. ಬಟ್ ಈ ಥರ ಎಲ್ಲ ಗಿಮಿಕ್ಗಳು ನಡೆಯುತ್ತೆ ಅಂದರೆ ನಮ್ಮ ಮಕ್ಕಳನ್ನ ಓದಿಸೋದೇ ವೇಸ್ಟು ನನ್ನ ಪ್ರಕಾರ. ದೊಡ್ಡವರು ಪೇಪರ್ ಲೀಕ್ ಮಾಡಿಕೊಂಡು ತಮ್ಮ ಮಕ್ಕಳನ್ನ ಡಾಕ್ಟರ್ ಇಂಜಿನಿಯರ್ ಮಾಡ್ತೀರಾ ಅಂತ ಅಂದಮೇಲೆ ನಮ್ಮಂಥ ಮಿಡಲ್ ಕ್ಲಾಸ್ ಅವರು ಏನಕ್ಕೆ ಓದಿಸ್ಬೇಕಲ್ವ ಮಕ್ಕಳನ್ನ? ತುಂಬ ಬೇಜಾರಾಯಿತು. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ, ಆಯಿತು ನೀಟ್ ಎಕ್ಸಾಮ್ ಲೀಕ್ ಕೂಡ ಆಯಿತು, ಬಟ್ ಈ ಒಂದು ಅಡ್ವಾಂಟೇಜ್ನ ತೊಗೊಂಡು ನಿಮ್ಮ ಪಕ್ಷನ ಮೇಲ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಜನಸಾಮಾನ್ಯರನ್ನ ಬಲಿ ಕೊಡಬೇಡಿ. ಸ್ಟ್ರೈಕ್ ಅನ್ನೋ ಹೆಸರಲ್ಲಿ ಮಾಡಬೇಡಿ ಅಂತ ಹೇಳಲ್ಲ, ಬಟ್ ಜನಸಾಮಾನ್ಯರನ್ನ ಬಲಿ ಕೊಡಬೇಡಿ ಅಷ್ಟೇ. ನೀವೆಲ್ಲ ಆರಾಮಾಗಿ ಎ ಸಿ ರೂಮಲ್ಲಿ ಇರ್ತೀರ, ಬಟ್ ಸಫರ್ ಪಡೋರು ಸಾಮಾನ್ಯ ಜನರು. ಓಕೆ ಗೈಸ್, ಹೇಳಬೇಕು ಅಂತ ಅನ್ನಿಸ್ತು. ಬಿಕಾಸ್ ಸ್ಟೂಡೆಂಟ್ ಅಲ್ವಾ, ಸ್ಟೂಡೆಂಟ್ ವಿಷಯ ಬಂದಾಗ ಸ್ವಲ್ಪ ಎಮೋಷನಲ್ ಆಗೇ ಆಗುತ್ತೆ. ಪಾಪ ಮಕ್ಕಳು, ಅವ್ರಿಗೆ ಜೀವನ ಏನು ಅನ್ನೋದೇ ಗೊತ್ತಿರಲ್ಲ. ಏನೋ ಒಂದು ಕನಸಿಟ್ಕೊಂಡಿರ್ತಾರೆ, ಅದು ನುಚ್ಚು ನೂರಾದಾಗ ಅವ್ರ ಮನಸ್ಸು ಎಷ್ಟು ಬೇಜಾರಾಗುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಬಿಕಾಸ್ ಓಕೆ, ಇಲ್ಲಿಗೆ ನನ್ನ ಒಂದು ವಿಡಿಯೋನ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.